ಸರ್ಕಾರಿ ಪ್ರೌಢಶಾಲೆ ದೇವಲಾಪುರ ಮೈಸೂರು. ದಿನಾಂಕ 6ರಿಂದ 16ರವರೆಗೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗಾಗಿ ತಂತ್ರಜ್ಞಾನ ಆಧಾರಿತ ಇಂಡಕ್ಷನ್ 1 ತರಬೇತಿಯ ಕಾರ್ಯಕ್ರಮ ಇಂದು ಚಾಲನೆಗೊಂಡಿತ್ತು. ಈ ತರಬೇತಿಯ ಮೊದಲನೇ ದಿನದ ವರದಿಯನ್ನು ನಾನು TS ಮುರಳಿ ಚಿತ್ರಕಲಾ ಶಿಕ್ಷಕ ವರುಣಾ ಪ್ರೌಢಶಾಲೆ ನೀಡಲು ಇಚ್ಛಿಸುತ್ತೇನೆ. ಇವರು ನಮ್ಮ ತರಬೇತುದಾರರು ಶ್ರೀಯುತ ಬಸವರಾಜು ಮತ್ತು ಶ್ರೀಮತಿ ಪ್ರತಿಮಾ ಅವರು ನಮಗೆ ತರಬೇತುದಾರರಾಗಿ ತರಬೇತಿಯನ್ನು ಇಂದು ಪ್ರಾರಂಭಿಸಿದರು. ಈ ತರಬೇತಿಯಲ್ಲಿ ಸುಮಾರು 5 ಜನ ನನ್ನ ಸಹೋದ್ಯೋಗಿ ಮಿತ್ರರು ಬೇರೆ ಬೇರೆ ಶಾಲೆಯಿಂದ ಆಗಮಿಸಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶಿಬಿರಾರ್ಥಿಗಳು. ಈ ಕಾರ್ಯಕ್ರಮವು ಉದ್ಘಾಟನೆಯನ್ನು ಶ್ರೀಯುತ ಸಿದ್ದರಾಜು ಮುಖ್ಯ ಶಿಕ್ಷಕರು GHS ದೇವಲಾಪುರ ಇವರು ಲ್ಯಾಪ್ಟಾಪ್ನಲ್ಲಿ ಒಂದು PPTಯನ್ನು ಪ್ರೆಸೆಂಟ್ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀಯುತ ಬಸವರಾಜು ಅವರು ಶಿಬಿರಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಗಾಂಧೀಜಿಯವರ ಒಂದು ನುಡಿಮುತ್ತನ್ನು ಸ್ಮರಿಸುತ್ತಾ, ಮೊದಲು ನೀವು ಬದಲಾಗಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮಾಡಿ ಎಲ್ಲರನ್ನೂ ಹೃದಯ ತುಂಬಿ ಸ್ವಾಗತಿಸಿದರು. ಕಾರ್ಯಕ್ರಮದ ರೂಪುರೇಷೆಗಳನ್ನು ನಿರ್ದೇಶಗಳನ್ನು ನೀಡಿ ಚಹಾ ವಿರಾಮಕ್ಕೆ ಅನುವು ಮಾಡಿಕೊಟ್ರು. ಚಹಾ ವಿರಾಮದ ನಂತರ ಮೊದಲನೆಯ ಅವಧಿಯಲ್ಲಿ ಈ ಒಂದು ತರಬೇತಿಯ ಕುರಿತಾದಂಥ ಇಂಟ್ರಡಕ್ಷನ್ಸನ್ನು ಕೊಟ್ಟರು. ಹಾಗೂ ICT ಕರಿಕಲಂ ಲಾಗಿನ್ ಹೇಗಾಗಬೇಕು ಅನ್ನೋದನ್ನು ಸವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ರು. ಇದ್ರ ಜೊತೆಗೆ ಈ ಟಾಲ್ಕ್ನ ಟ್ರೈನಿಂಗ್ನಲ್ಲಿ ಯಾವ್ಯಾವ ರೀತಿಯ ಅಂಶಗಳನ್ನು ಒಳಗೊಂಡಿರುತ್ತೆ, ಈ ಅಂಶಗಳನ್ನು ನಾವು ಕಲಿಬೇಕು, ಹೇಗೆ ಅಳವಡಿಸ್ಕೋಬೇಕು ಶಿಕ್ಷಣದಲ್ಲಿ ಅಂತಕ್ಕಂಥದ್ದನ್ನು PPTಯ ಮುಖಾಂತರ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾ ಹೋದರು. ಹೇಗೆ ನಾವು ಈ ಒಂದು ಪ್ರಪಂಚದಲ್ಲಿ ಈ ಒಂದು ICTಯನ್ನು ಬಳಸ್ಕೋಬೇಕು, ಈ ಒಂದು ಮಾಧ್ಯಮವನ್ನು ಮಕ್ಕಳಿಗೆ ಕಲಿಕೆಯಲ್ಲಿ ಹೇಗೆ ನಾವು ಇದನ್ನು ಬಳಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋದರು. ಜೊತೆಗೆ ಗೈಡ್ಲೈನ್ಸು ಪ್ರಿನ್ಸಿಪಲ್ಸ್ಗಳನ್ನು ಕೂಡ ತಿಳಿಸ್ಕೊಟ್ರು. ಆನಂತರ ಊಟದ ವಿರಾಮದ ನಂತರ ಮೊದಲನೆಯ ಅವಧಿ ಪ್ರಾರಂಭವಾಯಿತು. ಈ ಅವಧಿಯನ್ನು ಶ್ರೀಮತಿ ಪ್ರತಿಮಾ ಅವರು ತೆಗೆದುಕೊಂಡರು. ಇದರಲ್ಲಿ ಇವರು ಕ್ರಿಯೇಟಿಂಗ್ ವಿತ್ ICT ಇಮೇಜಸ್ ಟಾಗಲ್ಸ್ ಆಡಿಯೋ ಆ್ಯಂಡ್ ವಿಡಿಯೋಸ್ ಬಗ್ಗೆ ತಿಳಿಸ್ಕೊಟ್ರು. ಇಮೇಜ್ ಫೈಲ್ಸ್ ಫಾರ್ಮೇಟ್ಸ್ ಬಗ್ಗೆ ತಿಳಿಸ್ಕೊಟ್ರು. ಇಮೇಜ್ಗಳನ್ನು ಹೇಗೆ ಕ್ಯಾಪ್ಚರ್ ಮಾಡೋದು, ಕ್ರಾಪ್ ಮಾಡೋದು, ಅದನ್ನ ಹೇಗೆ ಸೇವ್ ಮಾಡೋದು ಅಂತಕ್ಕಂಥವೆಲ್ಲ ತಿಳಿಸ್ಕೊಟ್ರು. ನಂತರ ವಿಡಿಯೋ ಫೈಲ್ಸ್ಗಳನ್ನ ಹೇಗೆ ಕ್ಯಾಪ್ಚರ್ ಮಾಡಬೇಕು, ಅದನ್ನು ಹೇಗೆ ರೀನೇಮ್ ಮಾಡಬೇಕು, ಅದನ್ನು ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟು ನಂತರ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಬ್ಬ ಶಿಬಿರಾರ್ಥಿಯು ಇಮೇಜ್ಗಳನ್ನು ಮತ್ತು ವಿಡಿಯೋಗಳನ್ನು ತೆಗೆದುಕೊಂಡು ಬರುವಂತೆ ಸೂಚನೆ ನೀಡಿದರು. ಅವರ ಸೂಚನೆ ಮೇರೆಗೆ ನಾವು ಅಲ್ಲಿರ್ತಕ್ಕಂಥ ಪರಿಸರದ ಸಾಕಷ್ಟು ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಬಂದ್ವಿ. ಇದೆಲ್ಲ ನಾನು ತೆಗೆದಂಥ ಛಾಯಾಚಿತ್ರಗಳು. ಅಲ್ಲಿ ಸಾಕಷ್ಟು ಪರಿಸರ ಸುಂದರವಾಗಿದ್ದರಿಂದ ನಮಗೆ ಒಳ್ಳೆಯ ಸ್ಫೂರ್ತಿಯಿಂದ ಛಾಯಾಚಿತ್ರ ಮಾಡೋದಕ್ಕೆ ನಮಗೆ ತುಂಬ ಅವಕಾಶ ಸಿಕ್ತು. ಇದರಲ್ಲಿ ನಾನು ವಿಶೇಷವಾಗಿ ಒಂದು ಪನೋರಮಾ ಅಂತಕ್ಕಂಥ ಒಂದು ತಂತ್ರಜ್ಞಾನ ತೆಗೆದುಕೊಂಡು ಈ ಒಂದು ವಿಹಂಗಮ ನೋಟವನ್ನು ಚಿತ್ರಿಸಿದೆ. ಅದರಂತೆ ಒಂದು ವಿಡಿಯೋವನ್ನು ಕೂಡ ನಾವು ನಮಸ್ಕಾರ, ಅದನ್ನು ಈಗ ವೀಕ್ಷಣೆ ಹೆಸರು ಮುರಳಿ ಅಂತ. ನಾನಿವತ್ತು ದೇವಲಾಪುರ ಗೌರ್ಮೆಂಟ್ ಹೈಸ್ಕೂಲ್ ಇದ್ದೀವಿ. ಚಿತ್ರಕಲಾ ಶಿಕ್ಷಕರಿಗೆ ಟಾಲ್ಕ್ ಟ್ರೈನಿಂಗ್ ಕಂಪ್ಯೂಟರ್ ಆಧಾರಿತ ತರಬೇತಿಯನ್ನು ಕೊಡಲಿಕ್ಕೆ ಕರೆದಿದ್ರು. ನಾವಿಲ್ಲಿ ಬಂದಿದ್ದೀನಿ. ನಾನು ಮುರಳಿ ವರುಣಾ ಹೈಸ್ಕೂಲ್ನ ಚಿತ್ರಕಲಾ ಶಿಕ್ಷಕ. ಈಗ ನಾವಿಲ್ಲಿ ದೇವಲಾಪುರದ ಹೈಸ್ಕೂಲ್ನ ಗ್ರೌಂಡಲ್ಲಿದ್ದೀವಿ. ಇಲ್ಲಿನ ಪರಿಸರವನ್ನು ವೀಕ್ಷಣೆ ಮಾಡ್ತಾ ಬರೋಣ. ಸುಂದರವಾದ ಪರಿಸರವನ್ನು ಹೊಂದಿದೆ. ನೋಡಿ, ಗಿಡಗಳನ್ನ ಹಾಕಿದ್ದಾರೆ. ದುರಂತ ಗಿಡ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ, ನೋಡ್ತಾ ಬರ್ಬೋದು. ಹಾಗೆ ಕೆಲವೊಂದು ಹೂವಿನ ಗಿಡಗಳನ್ನು ಕೂಡ ಹಾಕಿದ್ದಾರೆ. ಅದರಲ್ಲಿಯೂ ದಾಸವಾಳ ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಹೂಗಳು ಕೂಡ ಬಿಟ್ಟಿದೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಮಕ್ಕಳಿಗೆ ಕಲಿಕೆಯ ವಾತಾವರಣ ತುಂಬ ಚೆನ್ನಾಗಿದೆ. ಜೊತೆಗೆ ತುಂಬ ರೇರ್ ಆಗಿರ್ತಕ್ಕಂಥ ಸ್ಫಟಿಕ, ಇತ್ತೀಚೆಗೆ ತುಂಬ ಕಡಿಮೆ ನಾವು ನೋಡ್ತೀವಿ. ಸ್ಫಟಿಕವನ್ನು ಹೋಲ್ತಕ್ಕಂಥ ಒಂದು ಹೂವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸ್ಫಟಿಕವನ್ನೇ ಹೋಲ್ತದೆ. ಇದ್ರ ಹೆಸರೇನು ಅಂತ ಗೊತ್ತಿಲ್ಲ, ತಿಳ್ಕೋಬೇಕು, ಪ್ರಯತ್ನ ಮಾಡೋಣ. ಸೊ ಇಲ್ಲಿಂದ ಮುಂದಕ್ಕೆ ಹೋಗೋಣ. ಇದು ನಮ್ಮ ಕಂಪ್ಯೂಟರ್ ಕಲಿಕಾ ಕೊಠಡಿ. ಇಲ್ಲಿ ನಮಗೆ ಟಾಲ್ಕ್ ತರಬೇತಿ ನಡೀತಾ ಇದೆ. ಈ ತರಬೇತಿ 2ನೇ ಸೆಷನ್ನಲ್ಲಿ ಒಂದು ವಿಡಿಯೋವನ್ನು ಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ರು, ಅದಕ್ಕೆ ಮಾಡ್ತಾಯಿದ್ದೀನಿ.
ಇದು ನಮ್ಮ ಕಂಪ್ಯೂಟರ್ ಕೊಠಡಿ. ಇಲ್ಲಿ ಬರೋಣ. ಇಲ್ಲಿ ನಮಗೆ ತರಬೇತಿ ನೀಡ್ತಕ್ಕಂಥವ್ರು ಇದ್ದಾರೆ. ಇವರು ತರಬೇತಿ ನೀಡ್ತಾ ಇರ್ತಕ್ಕಂಥ ಬಸವರಾಜರು ಸರ್. ನಮಸ್ಕಾರ ಸರ್. ಬಸವ ಸರ್ ನಮಸ್ಕಾರ. ಇವರು ನಮ್ಮ ತರಬೇತಿದಾರರು. ಇಲ್ಲಿ CBZ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಮತ್ತೋರ್ವ ತರಬೇತಿದಾರಿದ್ದಾರೆ ಪ್ರತಿಮಾ ಅವರು. ನಮಸ್ತೆ ಮೇಡಮ್. ಇವರು ಕೂಡ ನಮಗೆ ತರಬೇತಿ ನೀಡಲಿಕ್ಕೆ ಬಂದಿದ್ದಾರೆ. ಇವರ ಡೈರೆಕ್ಷನಲ್ಲಿ ನಾವು ಟಾಪ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಶಾಲೆ ಮೊದಲನೇ ತರಗತಿ ಪ್ರಾರಂಭ ಆಗಿದೆ. ಊಟದ ನಂತರ 2ನೇ ಸೆಷನ್ ಶುರು ಮಾಡಿದ್ದೇವೆ. ಇಷ್ಟು ವಿಚಾರ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಡಿ. ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.